ಮಧ್ಯರಾತ್ರಿ 12 ಗಂಟೆ, ಎಲ್ಲರೂ ಮಲಗಿರುವ ಸಮಯ. ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಒಂದು ಮನೆ, ಸಂಪೂರ್ಣ ಕತ್ತಲು. ಆ ಮನೆಯ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟುವ ಶಬ್ದ. ಆ ರಾತ್ರಿ ಬಂದ ಅತಿಥಿಗಳು ಸಾಮಾನ್ಯ ಮನುಷ್ಯರಲ್ಲ. ಆ ರಾತ್ರಿ ಕುಡುಮ ಅನ್ನೋ ಒಂದು ಊರು, ಆ ಊರಿನ ಇತಿಹಾಸವೇ ಬದಲಾಯಿತು. ಸುಮಾರು 800 ವರ್ಷಗಳ ಹಿಂದೆ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಒಂದು ಸಣ್ಣ ಊರಿತ್ತು. ಆ ಊರಲ್ಲಿ ರಾತ್ರಿ ಆದ್ಮೇಲೆ ಜನಗಳು ಆಚೆಗಡೆ ಬರೋದಕ್ಕೆ ಭಯ ಬೀಳ್ತಾ ಇದ್ರು. ಯಾಕಂದ್ರೆ ಆ ಜೋರಾಗಿ ಬೀಸುವ ಗಾಳಿ, ಪ್ರಾಣಿಗಳ ಕೂಗು, ಏನೋ ಒಂಥರ ಜನಗಳಿಗೆ ಅಜ್ಞಾನ, ಭಯ. ಆ ಊರಲ್ಲಿ ತುಂಬಾ ದೊಡ್ಡ ಹೆಸರುವಾಸಿಯಾದ ಜೈನ್ ಮುಖಂಡ ಬಿರ್ಮನ್ ಪೇರ್ಗಡೆ ಮತ್ತು ಅವರ ಪತ್ನಿಯವರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವ್ರು ಹೆಂಗೆ ಅಂದ್ರೆ, ಯಾರೇ ಮನೆಗೆ ಬಂದ್ರು ಖಾಲಿ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಒಂದೊತ್ತು ಊಟ ಇಲ್ಲ ಅಂದ್ರೂ ಅವರು ಅನ್ನ ನೀರು ಕೊಟ್ಟು ಕಳಿಸ್ತಾ ಇದ್ರು ಮನೆ ಬಂದವ್ರಿಗೆ. ಒಂದು ದಿನ ಫುಲ್ಲು ಜೋರಾಗಿ ಮಳೆ ಬೀಳ್ತಾ ಇರುತ್ತೆ, ಫುಲ್ ಕತ್ಲು, ಏನು ಕಾಣಿಸ್ತಾ ಇರಲ್ಲ, ಅರ್ಧ ರಾತ್ರಿ ಬೇರೆ ಆಗಿರುತ್ತೆ. ಆಗ ಯಾರೋ ಮನೆ ಹತ್ರ ಬರ್ತಾ ಇರೋ ಶಬ್ದ, ಜೋರಾಗಿ ಮನೆ ಬಾಗಿಲನ್ನ ತಡ್ತಾ ಇರ್ತಾರೆ. ಆಗ ಪೇರ್ಗಡೆಯವರು ಬಂದು ಮನೆ ಬಾಗಿಲನ್ನ ಓಪನ್ ಮಾಡ್ತಾರೆ. ಆಚೆ 4 ಜನ ಸನ್ಯಾಸಿಗಳು ನಿಂತಿರ್ತಾರೆ. ಫುಲ್ ಮಳೆ ಬೇರೆ ಅಲ್ವಾ, ಫುಲ್ಲು ನೆಂದೋಗ್ಬಿಟ್ಟಿರ್ತಾರೆ. ಏನೋ ಒಂಥರ ಅವ್ರ ಕಣ್ಣಲ್ಲಿ ಹೊಳಪು ಮತ್ತು ವಿಚಿತ್ರವಾಗಿರುವ ಒಂದು ಮಿಂಚು ಅವ್ರ ಕಣ್ಣಲ್ಲಿ. ಈ ಪೇರ್ಗಡೆಯವರು ಇದನ್ನೆಲ್ಲ ಗಮನಿಸ್ತಾರೆ. ಅವರು ನಮಗೆ ಆಶ್ರಯ ಕೊಡಿ ಮತ್ತು ಆಹಾರ ಕೊಡಿ ಅಂತ ಕೇಳ್ತಾರೆ. ಆಗ ಪೇರ್ಗಡೆಯವರು ಅವ್ರನ್ನ ಒಳಗಡೆ ಕರ್ಕೊತಾರೆ. ಅನ್ನ ನೀರು ಕೊಟ್ಟು ಅವ್ರಿಗೆ ಆಶ್ರಯ ಕೂಡ ಕೊಡ್ತಾರೆ. ಆಗ ಇನ್ನೇನೆಲ್ಲ ಆಯ್ತಲ್ವಾ, ಇನ್ನೇನು ಮಲಗೋಣ ಅಂತಂದ್ಬಿಟ್ಟು ಮಲಗ್ತಾರೆ. ಮಲಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಏನೋ ಒಂಥರ ಮನೆ ಒಳಗಡೆ ಶಬ್ದ, ಯಾರೋ ನಡೀತಾ ಇರೋ ಒಂಥರ ಶಬ್ದ. ತಿರ್ಗಿ ಆಮೇಲೆ ಅವರು ಎಚ್ಚರ ಆಗ್ತಾರೆ. ಎಚ್ಚರ ಆಗಿ ನೋಡ್ತಾರೆ, ಆ 4 ಸನ್ಯಾಸಿಗಳು ಅವರು ಗಾಳಿಯಲ್ಲಿ ತೇಳ್ಕೊಂಡಿರ್ತಾರೆ. ಆ 4 ಜನ ಸನ್ಯಾಸಿಗಳು ಮನೆ ಮಧ್ಯದಲ್ಲಿ ನಿಂತಿರ್ತಾರೆ. ಈಗ ಅವರು ಸಾಮಾನ್ಯ ಮನುಷ್ಯರ ಥರ ಕಾಣಿಸಲ್ಲ. ಈಗ ಅವರು ಧರ್ಮ ದೈವಗಳಾಗಿ ನಿಜ ಸ್ವರೂಪಕ್ಕೆ ಬಂದಿರ್ತಾರೆ. ಈಗ ಪೇರ್ಗಡೆಯವ್ರಿಗೆ ಚಿಕ್ಕ ಧ್ವನಿಯಾಗಿ ಕೇಳಿಸುತ್ತೆ. ಏನಂತ ಅಂದರೆ, ಈ ಭೂಮಿ ಪವಿತ್ರ, ಇಲ್ಲಿ ಧರ್ಮ ನೆಲೆಸಬೇಕು, ಈ ಸ್ಥಳಕ್ಕೆ ಯಾರೇ ಬಂದ್ರೂ ಹಸಿವಿನಿಂದ ಮತ್ತೆ ತಿರುಗಿ ಹೋಗಬಾರ್ದು. ಈ ಹೇಳಿದ ನೆಕ್ಸ್ಟ್ ಮಿನಿಟ್ ಈ ಒಂದು ಬೆಳಕು ಮಾಯವಾಗುತ್ತೆ. ಅಲ್ಲಿ ಬಂದ ಸನ್ಯಾಸಿಗಳು ಕಾಣೆ ಆಗ್ತಾರೆ. ಪೇರ್ಗಡೆಯವರು ಇದೊಂದು ದೈವದ ಆದೇಶ ಅಂತ ಅಂದ್ಬಿಟ್ಟು ಮಾನ್ಯ ದಿನನೇ ಉಡುಪಿಗೆ ಹೋಗ್ತಾರೆ. ಹೋಗಿ ಶ್ರೀ ವಾದಿರಾಜ ಸ್ವಾಮೀಜಿಗಳನ್ನ ಕರೆಕೊಂಡು ಕುಡುಮಗೆ ಬರ್ತಾರೆ. ಕುಡುಮಗೆ ಬಂದು ಶ್ರೀ ಮಂಜುನಾಥ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಆ ದಿನದಿಂದ ಕುಡುಮ ಎನ್ನೋ ಒಂದು ಊರು ಧರ್ಮಸ್ಥಳವಾಗಿ ಬದಲಾಯಿಸ್ತಾರೆ. ಇವತ್ತು ಕೂಡ ಧರ್ಮಸ್ಥಳ ನಮಗೆ ಒಂದೇ ಪ್ರಶ್ನೆ ಕೇಳುತ್ತೆ, ದೇವರು ದೇವಾಲಯದಲ್ಲಿದ್ದಾನ ಅಥವಾ ಹಸಿದವನಿಗೆ ಊಟ ಕೊಡುವ ಕೈಯಲ್ಲಿದ್ದಾನ? ವಿಡಿಯೋ ಎಂಡ್ವರೆಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಗಾಯ್ಸ್. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನನ್ನ ಎಫರ್ಟ್ಸ್ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ.